ರೈಲು ಕಂಬಿಗಳ ಮೇಲೆ ಸಾಗುವ ರೈಲುಗಳಿಗೆ ತನ್ನದೇ ಆದ ಆಕರ್ಷಣೆ ಇದೆ. ಆದರೆ ಯಾದಗಿರಿ ತಾಲೂಕಿನ ಠಾಣಾಗುಂಡಿ ಗ್ರಾಮದಲ್ಲಿ ರೈಲು ಕಂಬಿಗಳು ಹಾದು ಹೋಗಿ ಗ್ರಾಮಸ್ಥರ ಬದುಕನ್ನೇ ದುಸ್ತರಗೊಳಿಸಿದೆ. ಯಾಕಂದರೆ ಈ ಗ್ರಾಮವನ್ನು ಈ ರೈಲು ಹಳಿಗಳು ಇಬ್ಬಾಗ ಮಾಡಿವೆ. ಗ್ರಾಮಕ್ಕೆ ತಲುಪೋದಕ್ಕೆ ಈ ಹಳಿಯನ್ನು ದಾಟಿ ಹೋಗಲೇಬೇಕು. ಇಲ್ಲಿ ಸ್ಕೈವಾಕರ್ ಸೇರಿದಂತೆ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ರಭಸವಾಗಿ ಬರುವ ರೈಲುಗಳ ಮಧ್ಯೆನೇ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳಿ ದಾಟಬೇಕು ಅಂದರೆ ಸಾಕಷ್ಟು ಬಾರಿ ಅನಾಹುತಗಳು ನಡೆದಿವೆ. ಸ್ಕೈವಾಕರ್ ನಿರ್ಮಿಸಿಕೊಡಿ ಅಂತ ಈ ಗ್ರಾಮಸ್ಥರು ಬೇಡಿಕೆಯನ್ನು ಹಲವಾರು ಬಾರಿ ಇಟ್ಟಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ಯಾರೂ ಕೂಡ ಇತ್ತ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ. ಸುವರ್ಣ ನ್ಯೂಸ್ನಲ್ಲಿ ಯಾದಗಿರಿಯ ಠಾಣಾಗುಂಡಿಯಲ್ಲಿ ಇರತಕ್ಕಂಥ ಅವ್ಯವಸ್ಥೆ ಬಗ್ಗೆ ಸುದ್ದಿ ಪ್ರಸಾರ ಆಗಿತ್ತು. ಈ ಠಾಣಾಗುಂಡಿಯಲ್ಲಿ ಇರತಕ್ಕಂಥ ರೈಲ್ವೆ ನಿಲ್ದಾಣ ಈ ಊರನ್ನು ಇಬ್ಬಾಗ ಮಾಡಿದೆ. ಅಂದರೆ ಇಕ್ಕೆಲಗಳಲ್ಲೂ ಕೂಡ ಮನೆ ಇದೆ. ಜನಗಳು ಈ ಊರಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತಂದರೆ ರೈಲು ಹಳಿಗಳನ್ನು ದಾಟಿಕೊಂಡೇ ಹೋಗಬೇಕಾಗುತ್ತೆ. ಆದರೆ ರೈಲು ಹಳಿಗಳನ್ನು ದಾಟೋದಕ್ಕೆ ಸ್ಕೈ ವಾಕರ್ ಆಗಲಿ ಅಥವಾ ಯಾವುದೇ ಅಂತಂದರೆ ಲೆವೆಲ್ ಕ್ರಾಸಿಂಗ್ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಅನೇಕ ಅವಘಡಗಳಾಗಿದೆ. 6 ವರ್ಷದ ಬಾಲಕಿಯೊಬ್ಬಳು ತನ್ನ ಕಾಲನ್ನೇ ಕಳ್ಕೊಂಡು ಅಂಗಹೀನಳಾಗಿರ್ತಕ್ಕಂಥದ್ದು. ಇನ್ನೂ 9 ಜನ ಮೃತಪಟ್ಟಿದ್ದಾರೆ. ಇದೀಗ ಇದೇ ಭಾಗದವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಿನಿಸ್ಟರ್ ಆಗಿರೋದ್ರಿಂದ ಈಗಲಾದರೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಅಂತ ಕಾದು ನೋಡಬೇಕು. ಇನ್ನು ಠಾಣಾಗುಂಡಿಯ 5 ವರ್ಷದ ಬಾಲಕಿ ಪಾಯಲ್ ಕೂಡ ರೈಲು ಹಳಿಯನ್ನು ದಾಟುವಾಗ ಒಂದು ಕಾಲನ್ನು ಕಳ್ಕೊಂಡಿದ್ದಾಳೆ. ಆದರೆ ಸರ್ಕಾರ ಪರಿಹಾರವನ್ನೇ ನೀಡಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಕಾಂತ್ ಕೋರ್ವಾರ್ ನೀಡಿರತಕ್ಕಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ರೈಲು ಕಂಬಿಗಳ ಮೇಲೆ ಓಡಾಡುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಸುಖಕರ. ಆದರೆ ಈ ಗ್ರಾಮದಲ್ಲಿ ಈ ರೈಲು ಕಂಬಿಯೇ ಒಂದು ಗಂಡಾಂತರ ತಂದಿದೆ. ಅಂದರೆ ಇದರಲ್ಲಿ ಸುಮಾರು 9 ಜನ ಪ್ರಾಣ ತೆತ್ತಿದ್ದಾರೆ, ಹಲವಾರು ಜನ ಅಂಗವಿಕಲರಾಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಅಂಗವಿಕಲವಾದಂಥ ಮಗು ನಮ್ಮ ಜೊತೆ ಇದೆ. ಪಾಯಲ್ನ ಮಗು ಇಲ್ಲಿ ನಾನು ತೋರಿಸ್ತೀನಿ. ಇದರಲ್ಲಿ ಮಗುವಿನ ಕಾಲು ಕಟ್ಟಾಗಿ ಹೋಗಿದೆ. ಈ ಸುಮಾರು 5 ವರ್ಷದ ಪುಟ್ಟ ಕಂದಮ್ಮ ಇದು. ಈ ಕಂದಮ್ಮನ ಕಾಲು ರೈಲ್ವೆ ದಾಟಬೇಕಾದ್ರೆ, ರೈಲ್ವೆ ಹಳಿ ದಾಟಬೇಕಾದ್ರೆ ಒಂದೇನಂದ್ರೆ ಸಿಲುಕಿಕೊಂಡು ಮಗು ಕಾಲು ಕಟ್ಟಾಗಿದೆ. ಇದ್ರ ಬಗ್ಗೆ ಅವ್ರ ತಾಯಿ ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಇದು ಹೇಗಾಯ್ತಮ್ಮ ಇದು? ಈ ಸ್ಕೂಲ್ಗೆ ಹೋಗ್ಲಾಕತ್ತಿದ್ದಾಳೆ ನನ್ನ ಮಗಳ ಅಂಗನವಾಡಿಗ. ಅಕ್ಕಿ ಗಾಡಿ ನಿಂತಿತ್ತು, ಬಗ್ಗಿ ಕೇಸಿ ಕಾಡಿ ಹಂಗ ನಾವು ಹಮೇಶ ಹೋಗ್ತೀವ, ಹಂಗೆ ಹೋಗಿ ಕೇಸಿ ಕಾಲು ಕಟ್ಟಾಗ್ಯಾರ ನನ್ನ ಮಗುದು. 4 ತಿಂಗಳ ರಾಯಚೂರು ದವಾಖಾನಿದಾಗಿದ್ದಾಳ. ಗೌರ್ಮೆಂಟ್ ನಮ್ಗೆ ಏನು ಸಹಾಯ ಮಾಡಿಲ್ಲ. ನಾವೇ 59,000 ರೂಪಾಯಿ ಹಾಕಿ ಕೇಸಿ ದವಾಖಾನಿಗೆ ತೋರಿಸಿವ. ಇದು ಏನಂತಂದ್ರೆ ಒಂದು ಗ್ರಾಮಸ್ಥರದ ನೋವು. ಇದು ತಮ್ಮದೆಲ್ಲ ತಪ್ಪಿಗೆ ತಮ್ಮ ಮಗುವಿನ ಕಾಲು ಕಳ್ಕೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2 ಪ್ರಾಣ ಹಾನಿಯಾಗಿದೆ. ಒಬ್ರು 2 ಕಾಲು ಕಟ್ಟಾಗಿದ್ರೆ ಇನ್ನೊಬ್ರು ಪ್ರಾಣ ಕಳ್ಕೊಂಡಿದ್ದಾರೆ. ಇದೊಂದು ದುರಂತಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇದೊಂದು ಸಾವಿನ ಕಂಬಿ ಅಥವಾ 2 ಭಾಗವಾಗಿರುವಂತ ಈ ಗ್ರಾಮಕ್ಕೆ ಒಂದು ಫ್ಲೈಓವರ್ ಬೇಕು ಅಥವಾ ಸ್ಕೈ ವಾಕರ್ ಮತ್ತು ಲೆವೆಲ್ ಕ್ರಾಸಿಂಗ್ ಇದು ಕಂಪಲ್ಸರಿ ಬೇಕು. ಇದೊಂದು ಇಲ್ಲೇ ಕಣ್ಣಾರೆ ಕಾಣುವಂತ ಒಂದು ದೃಶ್ಯ ಆಗಿದೆ. ಯಾದಗಿರಿಯ ಠಾಣಾಗುಂದಿ ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ರಫೀಕ್ ಜೊತೆ ಶಶಿಕಾಂತ್ ಕೋರ್ವಾರ್, ಸುವರ್ಣ ನ್ಯೂಸ್. ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದಾರ? ಹಾಗಾದರೆ ಗಮನ ಇಟ್ಟು ಕೇಳಿ. ಆ ಮಕ್ಕಳಿಗೆ ಕಾಟ ಕೊಡೋದಕ್ಕೆ ಅಂತಲೇ ಕಾಲುಬಾಯಿ ರೋಗ ಬಂದಿದೆ. ಬೆಂಗಳೂರಿನಲ್ಲಿ ಈ ಸಾಂಕ್ರಾಮಿಕ ಕಾಯಿಲೆ ಈಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬೆಂಗಳೂರಿನ ಡೇ ಕೇರ್ ಸೆಂಟರ್ ಒಂದರ ಮಕ್ಕಳಿಗೆ ಕೈಕಾಲುಗಳಲ್ಲೆಲ್ಲ ಪುಟ್ಟ ಪುಟ್ಟ ಗುಳ್ಳೆಗಳು, ಹಾಲು ಕುಡಿಯಲು ಆಗದಷ್ಟು ನಾಲಿಗೆ ಮೇಲೆ ರ್ಯಾಷಸ್, ಎಲ್ಲೋ ಏನೋ ಅಲರ್ಜಿ ಆಗಿದೆ ಅಂದ್ಕೊಂಡ್ರು ಪೋಷಕರು. ಆದ್ರೆ ಇದು ಅವರ ಶಾಲೆಯಲ್ಲಿ ಮಾತ್ರವಲ್ಲ, ಎಲ್ಲ ಶಾಲೆಗಳಲ್ಲೂ ಹರಡುತ್ತಿದೆ ಅಂತ ಗೊತ್ತಾಗಿದ್ದು ಆಸ್ಪತ್ರೆಗೆ ಹೋದ ನಂತರವಷ್ಟೇ. ಬೆಂಗಳೂರಿನಲ್ಲಿ ಮಕ್ಕಳಿಗೆ ಕಾಲುಬಾಯಿ ರೋಗ ಹರಡುತ್ತಿದೆ. ಯೂಶಲಿ ಇದು ಚಿಕ್ಕ ಮಕ್ಕಳಲ್ಲಿ ಕಾಮನ್ ಕಂಡು ಬರುತ್ತೆ. ಬಿಟ್ವೀನ್ 3 years to 6 years it is common. It can affect any age group, but this is what we commonly see. This is a very rampant. It is been seen all over the Bangalore. ಇದು ಒಂಥರದ ವೈರಲ್ ಜ್ವರ. ಆದ್ರೆ ಇದರ ಹೆಸರು ಹೇಳುವಂತೆ ಕೈಕಾಲು ಬಾಯಿಯಲ್ಲಿ ಕೆಂಪಗೆ ಗುಳ್ಳೆಗಳು ಕಾಣಿಸಿಕೊಳ್ತವೆ. ಸಣ್ಣಗೆ ಉರಿ ಕಿರಿಕಿರಿಯಾಗುವುದಷ್ಟೇ ಅಲ್ಲ, ಬಾಯಿಯಲ್ಲಿ ಗುಳ್ಳೆಗಳಾಗುವುದರಿಂದ ಹಾಲು ಕುಡಿಯುವುದಕ್ಕೂ ಕಷ್ಟವಾಗುತ್ತದೆ. 5 ವರ್ಷದೊಳಗಿನ ಮಕ್ಕಳಲ್ಲೇ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಬಹು ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ.
ಡೇ ಕೇರ್ ಸೆಂಟರ್, ಶಾಲೆಗಳು ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಈ ರೋಗ ಹೆಚ್ಚಾಗಿ ಹರಡ್ತಿದೆ. ನೀರುಗುಳ್ಳೆ ಥರ ಆಗುತ್ತೆ, ಆಮೇಲೆ ಒಂದು 5 to 6 ಡೇಸ್ ಇರುತ್ತೆ, ಆಮೇಲೆ ತಾನೇ ಕಡಿಮೆ ಆಗುತ್ತೆ. ಇಲ್ಲ, ಬೇರೆ ಮಕ್ಳಿಗೆ ಸಡನ್ನಾಗಿ ಏನು ಆಗಲಿಲ್ಲ, ಅದು ಕ್ರಮೇಣ ಅದೇ ಒಂದಾದ್ಮೇಲೆ ಒಂದು ಮಗುಗೆ ಜ್ವರ ಬರೋದು ಮತ್ತೆ ಈ ಥರ ಆಗಕ್ಕೆ ಶುರುವಾಯಿತು. ಜ್ವರ ಬಂತು, ಲೂಸ್ ಮೋಷನ್ನು, ಮತ್ತು ಲೂಸ್ ಮೋಷನ್ ಆದ ತಕ್ಷಣ ಆಂಟಿಬಯೋಟಿಕ್ ಕೊಡು, ಸೇಮ್ ಇದೇ ಥರ ಒಂದು 3 ಮಕ್ಳಿಗೆ ಆಯ್ತು ಆ ಥರ. ಈ ಕಾಯಿಲೆ ಬಂದರೆ ಚಿಂತೆ ಮಾಡುವ ಅಗತ್ಯವಿಲ್ಲ, ಯಾಕಂದ್ರೆ ಇದರ ನಿವಾರಣೆಗೆ ಔಷಧ ಬೇಕಿಲ್ಲ, ತನ್ನಷ್ಟಕ್ಕೆ ತಾನೇ ಗುಣವಾಗುತ್ತದೆ. ರೋಗ ಲಕ್ಷಣ ಕಾಣಿಸಿಕೊಂಡ 5 ರಿಂದ 7 ದಿನಗಳಲ್ಲಿ ರೋಗ ಮಾಯವಾಗುತ್ತದೆ. ಆದ್ರೆ ರೋಗ ಲಕ್ಷಣಗಳು ಕಂಡು ಬಂದ್ರೆ ಶಾಲೆಗೆ ಯಾವುದೇ ಕಾರಣಕ್ಕೂ ಕಳುಹಿಸಬೇಡಿ. ರೋಗ ಮಾಯವಾಗೋವರೆಗೂ ಮನೆಯಲ್ಲೇ ಇರಿಸಿಕೊಳ್ಳಿ. ಒಟ್ಟಿನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿರೋ ಈ ಮಾದರಿ ಕಾಯಿಲೆಯಿಂದ ಪೋಷಕರು ಆತಂಕ ಪಡುವಂತಾಗಿದೆ. ಮಕ್ಕಳು ಕೂಡ ಇದರಿಂದ ತೊಂದರೆಗೆ ಒಳಗಾಗುತ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ರಜನಿ MJ, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ನ ಬಳಿಕ ನ್ಯೂಸ್ ಲಂಚ್ ಮತ್ತೆ ಮುಂದುವರಿಯುತ್ತೆ.